ಡೆಕೆಡ್ಗೆ ಡಿಪ್ರೆಷನ್ಗೆ ಒಳಗಾಗ್ತಿರುವವರ ಮಾನಸಿಕವಾಗಿ ಸಮಸ್ಯೆಗೆ ಒಳಗಾಗ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ. ಅದು ನಿಜ. ನಮ್ಮ ಮನೆಯ ಮಗುವಿನ ಜೊತೆಗೆ ನಾವು ಆತ್ಮೀಯವಾಗಿ ಮಾತಾಡೋದು ಬಹಳ ಬಹಳ ಅತ್ಯಗತ್ಯವಾಗಿರುವಂತಹ ವಿಷಯ ಆಗಿರುತ್ತೆ. ಯಾತಕ್ಕೆ ಅಂತಂದ್ರೆ ಈ ಪೇರೆಂಟ್ಸ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ತಮ್ಮ ಮಕ್ಕಳಿಂದ. ಏನದು ಅಂದ್ರೆ ಅವನು ಎಲ್ಲ ಪೇರೆಂಟ್ಸ್ ನನ್ನ ಮಗನೇ ಟಾಪ್ ಬರಬೇಕು ಅಂತ, ವಿಚ್ ಈಸ್ ಹೈಲಿ ಇಂಪಾಸಿಬಲ್. ಅವರು ಮಿಷನ್ ಪ್ರಾಡಕ್ಟ್ಸ್ ಅಲ್ಲ, ಒಂದು ಜರ್ಮನ್ ಮೇಡ್ ಮಿಷನ್ ಇಂದ ಬಂದಿರುವಂತ ಮಿಷನರಿ ರೋಬೋಟ್ಸ್ ಗಳಲ್ಲ. ಇಟ್ಸ್ ಅ ಡಿಫ್ರೆಂಟ್ ಪೀರಿಯಡ್. ನಾವು ನಮ್ಮ ಸಮಯದಲ್ಲಿ ಯಾವ ಸವಾಲುಗಳನ್ನ ಎದುರಿಸ್ತಾ ಇದ್ವೋ, ಯಾವ ಚಾಲೆಂಜಸ್ ನಾವು ಫೇಸ್ ಮಾಡ್ತಾ ಇದೀವೋ, ಅದಕ್ಕಿಂತ ಡಿಫರೆಂಟ್ ಆಗಿರುವ ಚಾಲೆಂಜಸ್ ನ ಈ ಮಕ್ಕಳು ಇವತ್ತು ಫೇಸ್ ಮಾಡ್ತಾ ಇರೋದು. ಇಲ್ಲಿ ಸಾಮಾನ್ಯಗೆ ನಾನು ನಿನಗೆ ಎಲ್ಲಾ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಕೇರ್ ಆಫ್ ಆಲ್ ಯುವರ್ ನೀಡ್ಸ್. ನಿನಗೇನ್ ಕೆಲಸ? ನಿನ್ಗೆ ಓದೋದಷ್ಟೇ ಕೆಲಸ. ಅಲ್ಲ, ನಿನ್ಗೆ ಓದೋದಷ್ಟೇ ಕೆಲಸ. ಇವ್ರು ಅಂದ್ಕೊಳ್ಳೋದು ಪೇರೆಂಟ್ಸ್, ಅವನ್ಗೆ ಓದೋದಷ್ಟೇ ಕೆಲಸ, ಹೇಳಿದ ಮಾತಷ್ಟೇ ಕೇಳಬೇಕು. ಇಷ್ಟೆಲ್ಲ ಇದು ಹೈಲಿ ಇಂಪಾಸಿಬಲ್. ಎಷ್ಟೋ ಸಲ ಪೇರೆಂಟ್ಸ್ಗಳು ತಾವು ಪೂರೈಸಲಿಕ್ಕೆ ಆಗದೆ ಇರುವಂತಹ ಕನಸುಗಳನ್ನ ಪೂರೈಸೋದು ನಿನ್ನ ಜವಾಬ್ದಾರಿ ಅಂತ ಬೇರೆ ಅವ್ರಿಗೆ ಹೇಳ್ತಾರೆ. ಪಾಪ ಆ ಮಗುಗೆ ಆ ಮಗುವಿನದೇ ಆದಂತಹ ಕನಸುಗಳು ಇರ್ತವೆ. ಯಾವುದೇ ಒಂದು ಮಗುವು ಖಂಡನೆಗೆ ಒಳಗಾದರೆ, ಕ್ರಿಟಿಸೈಸ್ ಮಾಡ್ತಾ ಇದ್ರೆ, ಅಥವಾ ಆ ಮಗುನ ಇನ್ನೊಂದು ಮಗು ಜೊತೆಗೆ ಕಂಪೇರ್ ಮಾಡ್ತಾ ಇದ್ರೆ, ನೋಡು ಆ ಮಗು ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ನೀನು ಮಾಡಲ್ಲ ಅಂತ ಈ ತರ ಕಂಪೇರ್ ಮಾಡ್ತಾ ಇದ್ರೆ, ಅವ್ರನ್ನ ತಕ್ಷಣನೇ ಅವ್ರನ್ನ ಏನೋ ದೊಡ್ಡ ಅಪರಾಧಿಗಳ ರೀತಿಯಲ್ಲಿ ಪರಿಗಣಿಸ್ತಾರೆ. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ ವಿತ್ ಪೇರೆಂಟ್ಸ್ ಅಂಡ್ ಟೀಚರ್ಸ್. ತಪ್ಪುಗಳು ಮಾಡ್ತಾರೆ. ನಮಸ್ಕಾರ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮಗೆ ಈ ಗೊತ್ತಿರೋ ರೀತಿ ಭಾರತ ದೇಶದಲ್ಲಿ ಯುವಕರಲ್ಲಿ ಅಂದರೆ ಟೀನೇಜರ್ಸ್ ಅಂತ ಹೇಳ್ತೀವಲ್ಲ, ಅವರಲ್ಲಿ ಕೆಲವು ಅಂಕಿ ಅಂಶಗಳು ನೋಡಿದಾಗ 2001ರಿಂದ 2010ವರೆಗೆ ಸುಮಾರು 24% ಯಂಗ್ಸ್ಟರ್ಸ್, ಯೂತ್ ಅಂತ ಹೇಳ್ತೀವಿ, ಟೀನೇಜರ್ಸ್ ಅಂತೀವಲ್ಲ, ಅವರಲ್ಲಿ ಒಂದು ಮೆಂಟಲ್ ಡಿಪ್ರೆಷನ್ ಕಾಣಿಸ್ತಿದೆ. ಅದೇ 2011ರಿಂದ 2020 ನೋಡಿದಾಗ 24%ಇಂದ ಅದು 38%ಕ್ಕೆ ಬೆಳೀತಾ ಇದೆ. ಅಂದರೆ ಪ್ರತಿ ಪ್ರತಿ 10 ವರ್ಷಗಳಿಗೆ ಸುಮಾರು 13-14% ಅಷ್ಟು ಯೂತಲ್ಲಿ ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ ನೋಡಿದಾಗ ಪ್ರತಿ 10 ವರ್ಷಗಳು ಹೋದಾಗ ಸುಮಾರು ಇನ್ನೊಂದು 2-3 ಡಿಕೇಡ್ಸ್, ಇನ್ನೊಂದು 20-30 ವರ್ಷಗಳಲ್ಲಿ ಬಹಳಷ್ಟು ಅರ್ಧಕ್ಕಿಂತ ಜಾಸ್ತಿ, ಮುಕ್ಕಾಲು ಭಾಗ ಟೀನೇಜರ್ಸ್ ಅಲ್ಲಿ ಈ ರೀತಿ ಒಂದು ಮೆಂಟಲ್ ಡಿಪ್ರೆಷನ್, ಸೈಕಿಕ್ ಡಿಪ್ರೆಷನ್ ಕಾಣಿಸುವಂಥದ್ದು ಬಹಳಷ್ಟು ಆ ರೀತಿ ಅನಿಸ್ತಿದೆ. ಹಾಗಿದ್ರೆ ಈ ಒಂದು ಮೆಂಟಲ್ ಡಿಪ್ರೆಷನ್, ಸೈಕಿಕ್ ಡಿಪ್ರೆಷನ್ ಅಂದ್ರೆ ಏನು, ಅದರಿಂದ ಏನು ಒಂದು ಪರಿಣಾಮಗಳಾಗಬಹುದು ಅಥವಾ ಏನು ಸಮಸ್ಯೆಗಳು ಅವರು ಫೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ದಿನ ನಮ್ಮ ಜೊತೆ ಒಂದು ವಿಶೇಷ ಅತಿಥಿ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಯೋಗೇಶ್ ಮಾಸ್ಟರ್ ಅವರು ಸಾಹಿತಿಗಳು, ಮನೋವೈಜ್ಞಾನಿಕರು, ಆಪ್ತ ಸಮಾಲೋಚಕರು, ಮತ್ತೆ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ, ಮತ್ತೆ ಸಮಾಜ ಚಿಂತಕರು, ಹಾಗೂ ಇನ್ನು ಬಹಳಷ್ಟು ಅವ್ರ ಬಗ್ಗೆ ಹೇಳುವಂಥದ್ದಿದೆ. ಸೊ ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್. ಈಗ ಈ ರೀತಿ ಟೀನೇಜರ್ಸ್ ಅಲ್ಲಿ ಬರುವಂತಹ ಸಮಸ್ಯೆಗಳು, ಡಿಪ್ರೆಷನ್, ಅದು ಅವರು ಹೇಳಲ್ಲ, ನಾವು ಅದು ಅರ್ಥ ಮಾಡ್ಕೋಬೇಕು. ಅದನ್ನ ಹೇಗೆ ಗುರುತಿಸೋದು? ನೀವೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ 10 ವರ್ಷಗಳಿಂದ ಒಂದೊಂದು ಡೆಕೆಡ್ಗೆ ಡಿಪ್ರೆಷನ್ಗೆ ಒಳಗಾಗ್ತಿರುವವರ, ಮಾನಸಿಕವಾಗಿ ಸಮಸ್ಯೆಗೆ ಒಳಗಾಗ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ. ಅದು ನಿಜ. ಅದಕ್ಕೆ ನಾನಾ ಕಾರಣಗಳಿರ್ತವೆ. ಅವುಗಳನ್ನೆಲ್ಲ, ಆ ಕಾರಣಗಳನ್ನ ನಾವು ಯೋಚನೆ ಮಾಡೋ ಮುಂಚೆ ನೀವು ಕೇಳಿದ ಹಾಗೆ ಅವುಗಳನ್ನ ಗುರುತಿಸೋದು ಹೇಗೆ ಅಂತ. ಹೌದು. ಡಿಪ್ರೆಷನ್ಗೆ
ಹೋಗಿರುವವರ ಸಾಮಾನ್ಯ ಲಕ್ಷಣಗಳು ಅಂತಂದ್ರೆ ಅವರ ಚಟುವಟಿಕೆಗಳಿಂದ ವಿಮುಖರಾಗೋದು. ಅವರ ಆಕ್ಟಿವಿಟೀಸ್ ಏನ್ ರೆಗ್ಯುಲರ್ ಆಕ್ಟಿವಿಟೀಸ್ ಇರ್ತದೆಯೋ ಅದರಿಂದ ಅವರು ವಿತ್ಡ್ರಾ ಮಾಡ್ಕೊಳ್ತಾ ಹೋಗ್ತಾರೆ. ಅವರು ಲವಲವಿಕೆಯಿಂದ ಇರೋದಿಲ್ಲ, ಖುಷಿಯಾಗಿರೋದಿಲ್ಲ, ಅಥವಾ ಮಾಡಲೇಬೇಕಾಗಿರುವ ಕೆಲಸಗಳನ್ನ ಮಾಡೋದಿಲ್ಲ. ಕೆಲವು ಸಲ ಏನಾಗ್ತದೆ, ಅತಿಯಾಗಿ ತಿನ್ನುವುದು, ಮತ್ತೆ ಅಥವಾ ತಿನ್ನದೇನೆ ಇರೋದು, ಅಥವಾ ಅತಿಯಾಗಿ ನಿದ್ರೆ ಹೋಗೋದು, ಅಥವಾ ನಿದ್ರೆನೇ ಮಾಡದೇ ಇರೋದು, ಕೆಲಸಗಳನ್ನೇ ಮಾಡದೇ ಇರೋದು, ಶಾಲೆಗೆ ಅಥವಾ ಕಾಲೇಜ್ಗೆ ಹೋಗೋದಿತ್ತು ಅಂತಂದ್ರೆ ಹೋಗದೇ ಇರೋದು, ಯಾವುದ್ರಲ್ಲಿಯೂ ಆಸಕ್ತಿ ಇಲ್ದೇ ಇರೋದು, ಮತ್ತೆ ಸ್ನೇಹಿತರ ಜೊತೆನೆಲ್ಲ ಚೆನ್ನಾಗಿದ್ದವರು ಇದ್ದಕ್ಕಿದ್ದಂತಾನೆ ಅವ್ರ ಜೊತೆನಲ್ಲಿ ಇರುವಂತದ್ದನ್ನ ವಿತ್ಡ್ರಾ ಮಾಡ್ಕೊಳ್ಳೋದು, ಮತ್ತೆ ಈ ಇವ್ರ ಜೊತೆ ಮನೆಯವ್ರ ಜೊತೆಗೆ ಮುಕ್ತವಾಗಿ ಮಾತಾಡದೇ ಇರೋದು, ಇವೆಲ್ಲವೂ ಕೂಡ ಒಂದು ಸಾಮಾನ್ಯ ಲಕ್ಷಣಗಳು. ಇನ್ನೂ ಕೆಲವು ಸಲ ಅದು ತೀವ್ರ ಆದರೆ, ಅದು ತುಂಬಾ ಸೀರಿಯಸ್ ಆಗ್ತಾ ಇದೆ ಅಂತಂದ್ರೆ ಹೋಗಿ ಬಾಗ್ಲ ಹಾಕೊಂಬಿಟ್ಟು ಇರೋದು, ಸಣ್ಣ ಪುಟ್ಟ ವಿಷಯಗಳಿಗೆ ಸಿಡಿಮಿಡಿಗೊಳ್ಳೋದು, ಜಗಳ ಆಡೋದು, ಎದುರು ಮಾತಾಡೋದು, ಈಗ ಏನಾದ್ರು ಕರೆಕ್ಷನ್ಸ್ ಹೇಳಿದ್ರೆ ತಗೊಳ್ಳದೆ ಇರೋದು, ಅದನ್ನ ನಾನು ಇರೋದೇ ಹೀಗೆ ಅಂತ ಹೇಳೋದು, ಹೊರಟೋಗೋದು, ಆಮೇಲೆ ನೊಂದ್ಕೊಳ್ಳೋದು, ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನೊಂದ್ಕೊಳ್ಳೋದು, ಈ ರೀತಿ ಎಲ್ಲನೂ ಆಗ್ತಾ ಹೋಗ್ತಾ ಇರ್ತಾರೆ. ಇದು ಈ ಖಿನ್ನತೆ ಅಥವಾ ಡಿಪ್ರೆಷನ್ ಯಾವಾಗ್ಲೂ ಸಪ್ರೆಷನ್ ಇಂದಾನೇ ಉಂಟಾಗೋದು. ಸಾಮಾನ್ಯವಾಗಿ ಒತ್ತಡಗಳಿಂದ ಉಂಟಾಗ್ತಾ ಹೋಗುತ್ತೆ. ಅವರ ಒತ್ತಡಕ್ಕೆ ಕಾರಣ ಏನು ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಕೆಲವು ಸಲ ಇನ್ನೂ ಕೆಲವು ಕಾರಣ, ಇದು ಸಿಂಪ್ಟಮ್ಸ್ ಹೇಳ್ಬೋದು ಅಂತಂದ್ರೆ ಅಳುವುದು, ಏನೋ ವಿಷಯಕ್ಕೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಅಳೋದು, ರೆಸ್ಪಾಂಡ್ ಮಾಡದೇ ಇರೋದು, ರೆಸ್ಪಾಂಡ್ ಮಾಡೋದಿಲ್ಲ, ಏನಾದ್ರು ಮಾಡ್ಬೇಕಾಗಿರೋ ವಿಷಯ ಏನಾದ್ರು ಕೇಳಿದ್ರೆ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡದೇ ಇರೋದು, ಆಮೇಲೆ ಕುಟುಂಬದವ್ರ ಜೊತೆನಲ್ಲಿ ಇರಬೇಕಾಗಿರುವಂತಹ ಒಂದು ಆತ್ಮೀಯ ಭಾವ ಸಂಬಂಧ ಅದನ್ನ ಇಟ್ಕೊಳ್ಳದೇ ಇರೋದು, ಇವೆಲ್ಲವೂ ಕೂಡ ಖಿನ್ನತೆಯ ಲಕ್ಷಣಗಳೇ ಆಗಿರುತ್ತೆ. ಇನ್ನೂ ಕೆಲವು ಸಲ ಅವರ ಆತ್ಮಹತ್ಯೆಯ ಆಲೋಚನೆಗಳನ್ನ ಕೂಡ ಮಾಡಬಹುದು, ಸೂಯಿಸೈಡಲ್ ಟೆಂಡೆನ್ಸಿಗಳು ಕೂಡ ಇರಬಹುದು. ಕೆಲವು ಸಲ ಅವರು ಹೇಳ್ಬೋದು, ಈಗ ನಾನು ಇದ್ದೇನ್ ಪ್ರಯೋಜನ, ಏನ್ ಮಾಡಿದ್ರೆ ಏನು, ಈ ತರ ಎಲ್ಲಾನು ನೆಗೆಟಿವ್ ಆಗಿ ಮಾತುಗಳನ್ನ ಆಡಬಹುದು. ಕೆಲವು ಸಲ ಅವ್ರು ಇಂಟ್ರಾವರ್ಟ್ ಪರ್ಸನ್ ಆಗಿದ್ರೆ, ಅವ್ರು ಇಂಟ್ರಾವರ್ಟ್ ಆಗಿದ್ರೆ ಅದನ್ನು ಕೂಡ ಹೇಳೋಲ್ಲ, ಅಂತರ್ಮುಖಿ ಆಗಿದ್ರೆ ಅದನ್ನು ಕೂಡ ಹೇಳೋದಿಲ್ಲ, ಅವ್ರ ಪಾಡಿಗೆ ಅವರು ಅಲೂಫ್ ಆಗಿ ಸುಮ್ಮನೆ ಇರ್ತಾರೆ. ಈ ತರ ಎಲ್ಲಾನು ಹಲವು ರೀತಿಯ ಲಕ್ಷಣಗಳನ್ನ ತೋರಿಸ್ತಾರೆ. ಈ ಲಕ್ಷಣಗಳು ಕೂಡ ಪರ್ಸನಾಲಿಟಿ ಟ್ರೈಟ್ಸ್ ಮೇಲೆ ಡಿಪೆಂಡ್ ಆಗ್ತದೆ, ವ್ಯಕ್ತಿತ್ವದ ಬಗೆಗಳ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ತರಹದ ಪರ್ಸನಾಲಿಟಿ ಅಂತ. ಒಂದ್ ವೇಳೆ ಇಂಟ್ರೋವರ್ಟ್ ಪರ್ಸನಾಲಿಟಿ ಅವರಾಗಿದ್ರೆ ಅವರು ಸೈಲೆಂಟ್ ಆಗಿರ್ತಾರೆ, ಅಥವಾ ಏನೋ ಗೀಚ್ಕೊಂಡಿರ್ತಾರೆ, ಏನೂ ಮಾಡೋದಿಲ್ಲ, ಊಟ ಬಿಡೋದು, ನಿದ್ರೆ ಬಿಡೋದು, ಯಾವ್ದ್ರಲ್ಲೂ ಆಸಕ್ತಿ ತೋರದೇ ಇರೋದು, ಸುಮ್ಮನೆ ಇರೋದು, ಹೊರಟೋಗೋದು, ಎಲ್ಲರೂ ಸೇರ್ಕೊಂಡು ಖುಷಿಯಾಗಿರೋ ಜಾಗದಲ್ಲಿ ಸಿಡಿಮಿಡಿ ಅಂತ ಅನ್ಕೊಂಡು ಹೊರಟೋಗೋದು, ಈ ತರ. ಒಂದ್ ವೇಳೆ ಅವರು ಎಕ್ಸ್ಟ್ರಾವರ್ಟ್ ಆಗಿದ್ರೆ, ಬಹಿರ್ಮುಖಿಗಳಾಗಿದ್ರೆ ಬೇರೆ ರೀತಿನಲ್ಲಿ ಜಗಳ ಮಾಡೋದು, ಜೋರು ಕಿರ್ಚೋದು, ವಸ್ತುಗಳನ್ನೆತ್ತಿ ಬಿಸಾಕೋದು, ತಲೆ ಚಿಟ್ಟಿಡಿಯತ್ತೆ ಅಂತ ಹೇಳೋದು, ಈ ರೀತಿ ಎಲ್ಲಾನು ಅವರ ಕೆಲವು ಲಕ್ಷಣಗಳನ್ನ ತೋರ್ಸಾರೆ. ಇನ್ನ ಆಂಬಿವರ್ಟ್ ಅಂತ ಹೇಳ್ತೀವಿ, ಅಂದ್ರೆ ಅವರು ಕೆಲವು ಸಲ ಅಂತರ್ಮುಖಿ ಆಗಿರ್ತಾರೆ, ಕೆಲವು ಸಲ ಬಹಿರ್ಮುಖಿ ಆಗಿರ್ತಾರೆ. ದ್ವಂದ್ವ, ಎರಡು ಕಡೆನು. ದ್ವಂದ್ವ ಅಲ್ಲ, ಅದು ಅವ್ರು ಇರುವ ಪರ್ಸನಾಲಿಟಿ ಟ್ರೈಟ್ಸೇ ಹಾಗೆ. ಈಗ ಉದಾಹರಣೆಗೆ ಕೆಲವು ವ್ಯಕ್ತಿಗಳು ಕೆಲವು ವಿಷಯಗಳಲ್ಲಿ ಅಂತರ್ಮುಖಿ ಆಗಿರ್ತಾರೆ, ಕೆಲವು ವಿಷಯಗಳಲ್ಲಿ ಏನದು ಬಹಿರ್ಮುಖಿಗಳಾಗಿರ್ತಾರೆ, ಎಕ್ಸ್ಟ್ರಾವರ್ಟ್ ಆಗಿರ್ತಾರೆ, ಕೆಲವು ಸಲ ಇಂಟ್ರಾವರ್ಟ್ ಆಗಿರ್ತಾರೆ, ಕೆಲವು ವಿಷಯಗಳಲ್ಲಿ ಎಕ್ಸ್ಟ್ರಾವರ್ಟ್ ಆಗಿರ್ತಾರೆ. ಈ ತರ ಎರಡು ತರಹದ ವ್ಯಕ್ತಿತ್ವಗಳನ್ನ ನಾವು ಅವರಲ್ಲಿ ಗುರುತಿಸಬಹುದಾಗಿರುತ್ತೆ. ಅವರುಗಳು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಅವರು ಎರಡನ್ನೂ ತೋರಿಸ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆನೆ ಸುಮ್ಮನಾಗಿ ಹೋಗೋದು, ವಿತ್ಡ್ರಾ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಊಟ ಬಿಡೋದು, ಕೆಲವು ಸಲ ಅತಿಯಾಗಿ ಊಟ ಮಾಡೋದು, ಈ ರೀತಿ ಕೋಆಪರೇಷನ್ ಇಲ್ಲದೆ ಇರೋದು, ಮನೆಯಲ್ಲಿ ಕೋಆಪರೇಟಿವ್ ಆಗಿ ಇಲ್ಲದೆ ಇರೋದು, ಯಾರು ಪ್ರಶ್ನೆಗಳಿಗೆ ಉತ್ತರ ಕೇಳಿದ್ರೆ ಉತ್ತರಿಸದೇ ಇರೋದು, ಈ ತರದೆಲ್ಲನೂ ಕೂಡ ಅದು ಸಾಮಾನ್ಯವಾದ ಲಕ್ಷಣಗಳಾಗಿರುತ್ತೆ. ಆದ್ರೆ ಇವುಗಳು ಏನಕ್ಕೆ ಉಂಟಾಗತ್ತೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆಯ್ತು.
ವೀಕ್ಷಕರೇ, ಇಷ್ಟವರೆಗೂ ನಾವು ಚರ್ಚೆ ಮಾಡಿದ್ವಿ ಒಂದು ಮಕ್ಕಳಲ್ಲಿ ಅಂದರೆ ಯೂತಲ್ಲಿ ಏನು ಡಿಪ್ರೆಷನ್ ಇದೆ, ಅದರಿಂದ ಏನು ಪರಿಣಾಮಗಳೇನು, ಅದ್ರ ಬಗ್ಗೆ ಅದಕ್ಕೆ ಪರಿಹಾರ ಏನು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ, ಒಂದು ಬಹಳ ಅವಶ್ಯಕತೆ ಇರುವಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋಣ. ವೀಕ್ಷಕರ ತಮ್ಮ ಒಂದು ಆಸಕ್ತಿ ಬೇರೆ ಯಾವುದೇ ಇಂಥ ವಿಷಯಗಳು, ಸಬ್ಜೆಕ್ಟ್ಸ್ ನಿಮ್ಮ ಹತ್ರ ಇದೆ, ಅದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಬೇಕು, ವಿಷಯ ಬೇಕು, ಚರ್ಚೆ ಬೇಕು ಅಂತಿದ್ರೆ ಆ ರೀತಿ ಒಂದು ಸೂಕ್ತವಾದ ಅತಿಥಿಗಳ ಜೊತೆ ನಾವು ಭೇಟಿ ಮಾಡೋಣ. ಅದ್ರ ಬಗ್ಗೆ ತಮಗೆ ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ಕಾಸ್ಮಿಕ್ ಸೊಸೈಟಿ ಜೊತೆ ತಾವು ದಯವಿಟ್ಟು ಯಾವಾಗಲೂ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಧನ್ಯವಾದಗಳು. ನಮಸ್ಕಾರ.